ನಮಸ್ತೆ. ನಾನು ನಿಮ್ಮ ಶ್ರೀನಿಧಿ ಹೊಳ್ಳ. ಹಾಗೆ ಇವತ್ತಿನ ನವರಾತ್ರಿ ಉತ್ಸವದ 7ನೇ ದಿನವಾದ ಸಪ್ತಮಂ ಕಾಲರಾತ್ರಿ ಚ ಅನ್ನುವಂಥ ವಾಕ್ಯ ಅಂತ ಹೇಳಿದರೆ, ಕಾಲರಾತ್ರಿಯ ದಿನವಾಗಿರ್ತಕ್ಕಂಥ ಇಂದು ನಾವು ಕಾಲರಾತ್ರಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವಿಮರ್ಶೆ ಹಾಗೂ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗುವ. ಅದರಲ್ಲಿ ವಿಶೇಷವಾಗಿ ಕಾಳರಾತ್ರಿ ಅಂತ ಹೇಳಿದರೆ, ಕಾಳ ಅಂತ ಹೇಳಿದರೆ ಅತಿಯಾಗಿರ್ತಕ್ಕಂತಹ ಕಪ್ಪು ಅಂತ ಹೇಳಿ, ರಾತ್ರಿ ಕಾಳರಾತ್ರಿ ಅನ್ನುವಂಥದ್ದು. ಈ ಕಾಳರಾತ್ರಿ ಅನ್ನುವಂಥದ್ದು ರಕ್ತಸಿಗ್ಧವಾಗಿರ್ತಕ್ಕಂತಹ ಕಣ್ಣುಗಳನ್ನು ಹಾಗೆ ಮುಖವನ್ನು, ಬಾಯಿ ಎಲ್ಲವೂ ಭಯಂಕರ ರೂಪವಾಗಿ ಇರುವಂತಹ ಒಂದು ಸ್ವರೂಪ ಅಂಥೇಳಿ. ಈ 9 ದಿನಗಳಲ್ಲಿ ತುಂಬ ರೌದ್ರ ರೂಪದಲ್ಲಿರ್ತಕ್ಕಂತಹ ಕೆಲವೊಂದು ವಿಷಯಗಳು ಯಾವುದು ಅಂತ ಕೇಳಿದರೆ ಈ ಕಾಳರಾತ್ರಿಯ ವಿಷಯಗಳು ಅನ್ನುವಂಥದ್ದು. ಹಾಗೆ ಈ ಆದಿಶಕ್ತಿ ಸ್ಕಾಂದ ಪುರಾಣದಲ್ಲಿ ಪಾರ್ವತಿಯನ್ನು ರಾಕ್ಷಸ ರಾಜ ಪಾರ್ವತಿಯನ್ನು ರಕ್ಷಿಸಿದಂಥದ್ದು, ಮಾಯೆಯಿಂದ ಮೋಡಿ ಮಾಡಿದಂಥ ಹೆಣ್ಣು, 3 ಲೋಕಗಳನ್ನು ಸಮೇತ ಮಾಯೆಯಿಂದ ಮೋಡಿ ಮಾಡಿರುವಂತಹ ಒಂದು ಸ್ತ್ರೀ ದೇವತೆಯ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ಕಾಳರಾತ್ರಿ ಮಾತ್ರ. ಹಾಗೆ ಆದಿಶಕ್ತಿಯು ಕೌಶಿಕೆಯಾಗಿ ಚಂಡಮುಂಡರನ್ನು ಹಾಗೆ ಶುಂಭ ನಿಶುಂಭರನ್ನು, ರಕ್ತಬೀಜಾಸುರನನ್ನೆಲ್ಲ ಸಂಹಾರ ಮಾಡಿದಂತಹ ಕಾಲ. ಒಂದು ಪೂರ್ವವೃತ್ತಾಂತ ಸಣ್ಣ ಕಥೆಯ ಮುಖಾಂತರವಾಗಿ ನಾವು ಚಿಂತನೆಯನ್ನು ಮಾಡುವುದಾದರೆ, ಒಮ್ಮೆ ಈ ಶುಂಭ ನಿಶುಂಭರು ತನ್ನನ್ನೇ ಮದುವೆ ಆಗಬೇಕು ಅಂತ ಹೇಳಿ ದೇವಾನುದೇವತೆಗಳಲ್ಲಿ ಕೆಲವರನ್ನು ಒಬ್ಬಳನ್ನು ಕೇಳಿದಾಗ, ಯುದ್ಧದಲ್ಲಿ ಯುದ್ಧದಲ್ಲಿ ನನ್ನನ್ನು ನೀನು ಸೋಲಿಸಿದರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅನ್ನುವಂಥ ಒಂದು ಸಬೂಬನ್ನು ಕೊಡ್ತಾರೆ. ಆಗ ಇವರಿಬ್ಬರ ಮಧ್ಯೆ ಅತಿಯಾಗಿರ್ತಕ್ಕಂತಹ ಯುದ್ಧಗಳೆಲ್ಲ ಆಗ್ತದೆ. ನಂತರದಲ್ಲಿ ದೇವಾನುದೇವತೆಗಳ ಎಲ್ಲ ಲೋಕಗಳನ್ನು ಅವರು ವಶಪಡಿಸಿಕೊಂಡು ಬಿಡ್ತಾರೆ. ಇದರಿಂದ ತಾಯಿ ಪಾರ್ವತಿ ಎನ್ನುವಂಥವಳು ಹಲವಾರು ರೀತಿಯಾಗಿರ್ತಕ್ಕಂಥ ಶಕ್ತಿಗಳನ್ನು ಸೃಷ್ಟಿ ಮಾಡಿದಂಥ ಶಕ್ತಿಗಳು ಈ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಹೋಗುವಂತಹ ಕಾಲ. ಆ ಸಂದರ್ಭದಲ್ಲಿ ಈ ಚಂಡಮುಂಡರನ್ನು ವಿಶೇಷವಾಗಿ ಬಹಳ ಬಲಿಷ್ಠವಾಗಿ ಅವರನ್ನು ಸೋಲಿಸಲಾಗುತ್ತದೆ. ನಂತರದಲ್ಲಿ ಚಂಡಮುಂಡರು ಶುಂಭ ನಿಶುಂಭರು ಚಂಡಮುಂಡರನ್ನು ಕಳಿಸಿದಾಗ ಆ ಚಂಡಮುಂಡರನ್ನು ವಧೆ ಮಾಡಿದಂತಹ ಕಾರಣದಿಂದ ಈ ಒಂದು ತಾಯಿಗೆ ಚಾಮುಂಡೇಶ್ವರಿ, ಚಾಮುಂಡ ಅಥವಾ ಚಂಡಿಕೆ ಅನ್ನುವಂಥ ಹೆಸರು ಅನ್ನುವಂಥದ್ದು ಬಂದಂಥದ್ದು. ನಂತರದಲ್ಲಿ ಈ ಶುಂಭ ನಿಶುಂಭರನ್ನು ಅದೇ ರೀತಿಯಾಗಿ ಈ ದೇವಾನುದೇವತೆಗಳೆಲ್ಲ ಸಂಹಾರ ಮಾಡಿ ಈ ಇಂದ್ರನ ಒಂದು ಲೋಕವನ್ನು ವಶಪಡಿಸ್ಕೊಂಡು ಬಿಡ್ತಾರೆ, ಅರ್ಥಾತ್ ದೇವಲೋಕವನ್ನು ವಶಪಡಿಸ್ಕೊಂಡು ಬಿಡ್ತಾರೆ. ಆ ಸಂದರ್ಭದಲ್ಲಿ ಯಾಕೆ ಈ ರಾಕ್ಷಸರಿಗೆ ದೇವಾನುದೇವತೆಗಳ ಮೇಲೆ ಅಷ್ಟು ಕೋಪ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಇಂದ್ರ ಒಂದು ಯುದ್ಧದಲ್ಲಿ ಈ ಶುಂಭ ನಿಶುಂಭರ ಅಣ್ಣನನ್ನು ಏನು ಮಾಡಿಬಿಟ್ಟಿರ್ತಾರೆ, ಯುದ್ಧದಲ್ಲಿ ಸೋಲಿಸಿ ಅವರನ್ನು ವಧೆ ಮಾಡಿಬಿಟ್ಟಿರ್ತಾನೆ ಇಂದ್ರ. ಅದಕ್ಕಾಗಿ ಎಲ್ಲ ದೇವಾನುದೇವತೆಗಳಿಗೂ ಸಮೇತ ನಾವು ಅದನ್ನು ರಿವೆಂಜ್ ತಗೊಳ್ಳುವಂಥ ಕಾರಣ, ಅಥವಾ ನಮ್ಮನ್ನು ಕೊಂದಂಥ ಆ ಕೋಪತತ್ವವನ್ನು ಹಿಡಿದುಕೊಂಡು ದೇವಾನುದೇವತೆಗಳನ್ನೆಲ್ಲ ಸಂಹಾರ ಮಾಡ್ತೇನೆ ಅಂತೇಳಿ ಹೊರಟಂಥ ಕಾಲ. ಆ ಸಂದರ್ಭಕ್ಕೆ ಪಾರ್ವತಿ ದೇವಿ ಆದಿಶಕ್ತಿಯಾಗಿ ಕೌಶಿಕೆಯಾಗಿ ಅವರನ್ನೆಲ್ಲ ಸಂಹಾರ ಮಾಡುವಂಥದ್ದು, ಹಾಗೆ ಚಂಡಮುಂಡರನ್ನು ಸಂಹಾರ ಮಾಡುವಂಥದ್ದು, ಹಾಗೆ ಶುಂಭ ನಿಶುಂಭರನ್ನು ಸಂಹಾರ ಮಾಡುವಂಥದ್ದು. ಕಾತ್ಯಾಯಿನಿಯಾಗಿ ಮಹಿಷಾಸುರನನ್ನು ಸಂಹಾರ ಮಾಡಿದಂಥ ನಂತರ ಇಲ್ಲಿ ಇನ್ನೊಂದು ಸಂಹಾರ ರೂಪ ಅಂತ ಹೇಳಿದರೆ ಕಾಳರಾತ್ರಿ, ಇವತ್ತಿನ ದಿನದ ವಿಶೇಷವಾಗಿರ್ತಕ್ಕಂತಹ ಕಾಳರಾತ್ರಿಯ ರೂಪ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ತುಂಬ ಶಕ್ತಿಶಾಲಿಯುತನಾಗಿರ್ತಕ್ಕಂಥ ಒಬ್ಬ ರಾಕ್ಷಸ ಅನ್ನುವಂಥವನು ಬರ್ತಾನೆ. ಅವನ ಹೆಸರು ರಕ್ತ ಬೀಜಾಸುರ ಅಂಥೇಳಿ. ಅವನ ಒಂದು ಹನಿ ಅನ್ನುವಂಥದ್ದು ಭೂಮಿಯ ಮೇಲೆ ಬಿತ್ತು ಅಂತಾದರೆ ಅದರಿಂದ ಮತ್ತೆ ಇನ್ನೂ ಹೆಚ್ಚಿನ ರಾಕ್ಷಸರು ಉತ್ಪತ್ತಿಯಾಗುವಂಥದ್ದು. ಇದೇ ರಕ್ತಬೀಜಾಸುರನ ಶಕ್ತಿ ಎಷ್ಟುಂಟೋ ಆ ಎಲ್ಲ ಶಕ್ತಿಗಳು ಸಮೇತ ಒಂದು ಹನಿ ರಕ್ತ ಕೆಳಗೆ ಬಿತ್ತು ಅಂತಾದರೆ ಆ ಒಂದು ಹನಿ ರಕ್ತಿಯಿಂದ ಹಲವಾರು ರಾಕ್ಷಸರು ಹುಟ್ಕೊಳ್ತಾ ಇದ್ರು. ಹಾಗಾಗಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಯುದ್ಧ ಮಾಡಿದಷ್ಟು ಅವನ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಯಿತು. ಆಗ ಈ ಆದಿಶಕ್ತಿ ಏನು ಮಾಡ್ತಾಳೆ ಕೇಳಿದರೆ, ಕಾಳರಾತ್ರಿಯ ರೂಪವಾಗಿ ಬಂದು ಈ ಮದುವೆ ಆಗುವಂತೆಲ್ಲ ಹಿಂಸೆ ಎಲ್ಲ ಕೊಟ್ಟ ನಂತರದಲ್ಲಿ ವಧೆ ಮಾಡುವಂಥ ಸಂದರ್ಭದಲ್ಲಿ ಶುಂಭ ನಿಶುಂಭರು ಏನು ಮಾಡ್ತಾರೆ, ರಕ್ತಬೀಜಾಸುರನ ಕಳಿಸ್ತಾರೆ. ಆ ರಕ್ತಬೀಜಾಸುರನನ್ನು ವಧೆ ಮಾಡಿದಷ್ಟು ಆ ರಕ್ತ ಕೆಳಗಡೆ ಬಿದ್ದು ಅವನ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇತ್ತು. ಇನ್ನು ಸಾಕಷ್ಟು ಜನ ರಾಕ್ಷಸರು ಹುಟ್ಟಿಕೊಳ್ತಾ ಇದ್ದರು.
ಆಗ ಈ ಆದಿಶಕ್ತಿ ಅನ್ನುವಂಥವಳು ಕಾಳರಾತ್ರಿಯ ರೂಪವನ್ನು ಅರ್ಥಾತ್ ಸಂಹಾರ ರೂಪಿಣಿಯಾಗಿ ತಮೋವರ್ಣ ಉಳ್ಳಂಥವಳಾಗಿ ಈ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಲಿಕ್ಕೆ ಬರ್ತಾಳೆ. ಹೇಗೆ ಅಂತ ಕೇಳಿದರೆ, ಕೌಶಿಕೆ ಅನ್ನುವಂಥ ದೇವಿ ಆದಿಶಕ್ತಿಯ ಸ್ವರೂಪ ಅವಳನ್ನು ವಧೆ ಮಾಡುವಂಥ ಸಂದರ್ಭದಲ್ಲಿ ಆ ರಕ್ತ ಬೀಜಾಸುರನನ್ನು ಹಲವಾರು ರೀತಿಯಾಗಿ ವಧೆಗಳನ್ನು ಮಾಡ್ತಾ ಬರ್ತಾಳೆ. ಆ ವಧೆಗಳನ್ನು ಮಾಡಿದಾಗ ಅವನಿಂದ ಭೂಮಿಗೆ ಬಿದ್ದಂಥ ಹನಿ ಅನ್ನುವಂಥದ್ದು ಒಂದೊಂದು ರಾಕ್ಷಸರಾದಾಗ ಇವಳಿಗೆ ಯುದ್ಧದಲ್ಲಿ ತುಂಬ ಕಷ್ಟ ಆಗ್ತದೆ. ಆಗ ಪ್ರಾರ್ಥನೆ ಮಾಡಿದಾಗ ದೇವಾನುದೇವತೆಗಳಿಗೆ ದೇವರುಗಳನ್ನೆಲ್ಲ ಪ್ರಾರ್ಥನೆ ಮಾಡಿದಾಗ ಕಾಳರಾತ್ರಿಯ ಸ್ವರೂಪ ಅನ್ನುವಂಥದ್ದು ಆಗ ಜನ್ಮ ತಾಳ್ತದೆ ಅಂತ ಹೇಳಿದರೆ ಅದನ್ನು ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿ ಮಾಡಿದಾಗ ಕಾಳರಾತ್ರಿ ಏನು ಮಾಡ್ತಾಳೆ, ತಾಯಿ ವಧೆ ಮಾಡಿದಂಥ ಕಾಲದಲ್ಲಿ ಆ ರಕ್ತವನ್ನು ಭೂಮಿಗೆ ಬೀಳಲಿಕ್ಕಿಂತ ಮುಂಚಿತವಾಗಿ ತನ್ನ ವಿಶಾಲವಾಗಿರ್ತಕ್ಕಂತಹ ನಾಲಿಗೆಯಿಂದ ಆ ರಕ್ತವನ್ನೆಲ್ಲ ಕುಡಿದು ಬಿಡ್ತಾಳಂತೆ. ಆಗ ಈ ರಕ್ತ ಬೀಜಾಸುರನನ್ನು ವಧೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಅಂತಹ ದಿನದ ಸಂಕೇತ ಅನ್ನುವಂಥದ್ದು ಅಥವಾ ಆ ದಿನವನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಅಥವಾ ಅವರಿಂದ ನಮ್ಮನ್ನು ರಕ್ಷಣೆ ಮಾಡಿದರು ಅನ್ನುವಂತಹ ಕಾರಣಗಳಿಂದ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದ ಈ ನವರಾತ್ರಿ ಉತ್ಸವ ಅನ್ನುವಂಥದ್ರಲ್ಲಿ ವಿಶೇಷವಾಗಿ ಸಪ್ತಮಂ ಕಾಳರಾತ್ರಿ ಚ ಅಂತ ಹೇಳಿದರೆ 7ನೇ ದಿನ ಕಾಳರಾತ್ರಿಯನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಈ ದಿನಗಳಲ್ಲಿ ವಿಶೇಷವಾಗಿ ಭಕ್ತರುಗಳಿಗೆ ಇಪ್ಸಿತವಾಗಿರ್ತಕ್ಕಂಥ ಫಲಗಳನ್ನು ತದನಂತರದಲ್ಲಿ ಈ ಕುಟುಂಬದಲ್ಲಿ ಇರುವಂಥದ್ದಾಗಿರಬಹುದು ಅಥವಾ ವ್ಯಾವಹಾರಿಕ ದೃಷ್ಟಿಯಲ್ಲಿರಬಹುದು ಅಥವಾ ನೀವು ಮಾಡುವಂಥ ಕೆಲಸದಲ್ಲಿರಬಹುದು, ಮನೆಯಲ್ಲಿರಬಹುದು, ನಿಮಗೆ ಯಾರು ತೊಂದರೆಯನ್ನು ಕೊಡ್ತಾರೆ ಅವರನ್ನು ಸಂಹಾರ ಮಾಡಲಿಕ್ಕೂ ಸಮೇತ ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ಅವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಶತ್ರು ಪೀಡೆಗಳು ವಿಶೇಷವಾಗಿ ಯಾಕೆ ಇವೆಲ್ಲವನ್ನು ಹೇಳಿದಂಥದ್ದು ಅಂತ ಕೇಳಿದರೆ, ಈ ಕಾಳರಾತ್ರಿ ಅನ್ನುವಂಥದ್ದು ಭಕ್ತರುಗಳು ಯಾರು ಅವರ ಭಕ್ತರಿರ್ತಾರೆ ಅಥವಾ ಅವರ ಪ್ರಧಾನವಾಗಿರ್ತಕ್ಕಂತಹ ದೇವಿ ಅವಳು ಬಂದಂಥ ಕೆಲಸ ಅನ್ನುವಂಥದ್ದು ಏನು ಅಂತ ಕೇಳಿದರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ. ಹೇಗೆ ನಮಗೆ ತೊಂದರೆ ಕೊಡುವಂಥ ಶಕ್ತಿಗಳಿರಬಹುದು ಅಥವಾ ತೊಂದರೆ ಕೊಡುವಂಥ ಮನುಷ್ಯರಿರ್ಬೋದು, ಈ ಕಾಳರಾತ್ರಿಯ ದಿನದಂದು ಅವಳಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂಥದ್ದು. ಹಾಗೆ ಅವಳಿಗೆ ಸಂತೋಷಪಡಿಸುವಂಥದ್ದೇನಾಗ್ತದೆ, ನಮ್ಮ ಜೀವನದಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಅಥವಾ ಶತ್ರುಗಳಿಂದ ಉಂಟಾದಂಥ ದೋಷಗಳು ಅಥವಾ ಅವರು ಮಾಡಿದಂಥ ಅಭಿಚಾರ ಕ್ರಿಯೆಗಳಾಗಿರ್ಬೋದು ಅಥವಾ ಅವರಿಂದ ನಾವು ಅನುಭವಿಸ್ತಿರುವಂಥ ಕಷ್ಟಗಳಾಗಿರ್ಬೋದು ಅವೆಲ್ಲವೂ ಸಮೇತ ದೂರವಾಗ್ತದೆ ಅನ್ನುವಂಥದ್ದು ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಹಲವಾರು ಕಥೆಗಳ ಮುಖಾಂತರವಾಗಿ ಹೇಳಿದ್ದಾರೆ. ಹಾಗೆ ಅಂಬಿಕಾದೇವಿಯು ಪಾರ್ವತಿಯ ದೇವಿಯಿಂದ ಅಂತ ಹೇಳಿದರೆ, ಅಂಬಿಕೆ ಅನ್ನುವಂಥ ಒಂದು ದೇವತೆ ಪಾರ್ವತಿಯ ದೇವಿಯನ್ನು ಪ್ರವೇಶವನ್ನು ಮಾಡಿ ಅವಳು ಆ ದೇಹವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಪಾರ್ವತಿಯ ದೇಹ ಅನ್ನುವಂಥದ್ದು ಪೂರ್ಣ ಕಪ್ಪಾಗಿ ಹೋಗಿಬಿಟ್ಟಿರ್ತದೆ. ಆ ಕಾರಣದಿಂದಲೂ ಆ ನಂತರದಲ್ಲಿ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಮಗ ಅನ್ನುವಂಥವನು ಅಶ್ವತ್ಥಾಮ ತಂದೆ ಸಾವಿನ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರತಿಜ್ಞೆಯನ್ನು ಮಾಡಿ ರಾತ್ರಿ ಕಾಲದಲ್ಲಿ ಯುದ್ಧ ನೀತಿ ಅನ್ನುವಂಥದ್ದು ಇರ್ತದೆ. ಹೇಗೆ ಅಂದರೆ ರಾತ್ರಿಯೆಲ್ಲ ಸೈನಿಕರು ಯುದ್ಧ ಮಾಡೋದಿಲ್ಲ, ಅವರೆಲ್ಲ ಮಲಗಿಬಿಟ್ಟಿರ್ತಾರೆ. ಆ ಸಂದರ್ಭವನ್ನೇ ನೋಡಿಕೊಂಡು ಆ ಯುದ್ಧ ನಿಯಮಕ್ಕೆ ವಿರುದ್ಧವಾಗಿ ಅವರೆಲ್ಲರನ್ನ ಸಂಹಾರ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಈ ಕಾಳಿಯ ಸ್ವರೂಪ ಅನ್ನುವಂಥದ್ದು ಗೋಚರಕ್ಕೆ ಬರ್ತದೆ. ಅತಿ ಹೇಗಿರ್ತದೆ ಅವರು ಮಹಾಭಾರತದಲ್ಲಿ ವಿಸ್ತೃತವಾಗಿ ಹೇಳ್ತಾ ಹೋಗ್ತಾರೆ. ಹೇಗೆ ಇರ್ತಾಳೆ ಅಂತ ಕೇಳಿದರೆ, ರಕ್ತಸಿಗ್ಧವಾಗಿರ್ತಕ್ಕಂಥ ತಲೆ ಕೂದಲು, ಅತಿ ಕೆಂಪಾಗಿರುವಂತಹ ಕಣ್ಣು, ನಂತರದಲ್ಲಿ ಬಾಯಿಯಲ್ಲಿ ರಕ್ತ ಇರುವಂಥದ್ದು, ಅತಿ ಭಯಂಕರ ರೂಪವನ್ನು ಹೊಂದಿದಂಥವಳು. ಅವಳು ಓಡಾಡುವಂಥ ಜಾಗದಲ್ಲೂ ಅಷ್ಟೇ ರಾತ್ರಿ ಕಾಲದಲ್ಲಿ ತುಂಬ ರೀತಿಯಾಗಿರುವಂತಹ ಕಗ್ಗತ್ತಲೆ ಭಯವನ್ನು ಉಂಟು ಮಾಡುವಂತಹ ಕಾಲ. ಹಾಗಾಗಿ ಈ ಎಲ್ಲ ಕಾರಣಗಳನ್ನು ಈ ಎಲ್ಲ ವಿಷಯಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇವಳಿಗೆ ಈ ಕಾರಣಗಳಿಂದ ನಾವು ಈ ಹಿಂದೆ ಏನೇನನ್ನೆಲ್ಲ ನಾವು ಹೇಳ್ತಾ ಹೋದೆವೋ ಆ ಎಲ್ಲ ಕಾರಣಗಳಿಂದ ಇವಳನ್ನು ಕಾಳರಾತ್ರಿ ಅಂತ ಹೇಳಿದರೆ, ಕಾಳ ಅಂತ ಹೇಳಿದರೆ ಅತಿ ಭಯಂಕರ ಅಂತ ಹೇಳಿ ತುಂಬ ದುರ್ಗಮವಾಗಿರ್ತಕ್ಕಂಥದ್ದು ಅಥವಾ ತುಂಬ ಕಪ್ಪಾಗಿರುವಂಥದ್ದು, ಇದನ್ನು ಕಾಳ ಅಂತ ಹೇಳ್ತಾರೆ. ಆ ಕಾಳ ರಾತ್ರಿ ಅನ್ನುವಂಥದ್ದೇನು ಅಂತ ಕೇಳಿದರೆ ಸಂಹಾರ ಮಾಡುವಂಥ ರೂಪವನ್ನು ಹೊಂದಿದಂಥವಳು. ಹಾಗಾಗಿ ಅವಳಿಗೆ ವಿಶೇಷವಾಗಿ ನವರಾತ್ರಿ ಉತ್ಸವಗಳಲ್ಲಿ ನಮ್ಮ ಚಂಡಮುಂಡರನ್ನು ಹಾಗೆ ಮೊನ್ನೆ ಕಾತ್ಯಾಯಿನಿ ಅನ್ನುವಂಥವಳು ಸಂಹಾರ ಮಾಡಿದಂಥ ರೂಪಗಳೆಲ್ಲ ಏನಕ್ಕೆ ಅಂತ ಕೇಳಿದರೆ, ಈ ಒಂದು ನವರಾತ್ರಿಗಳು ಅನ್ನುವಂಥದ್ದು ತಾಯಿ ವಿಶೇಷವಾಗಿರ್ತಕ್ಕಂತಹ 9 ರೂಪಧಾರಣೆಗಳನ್ನು ಮಾಡಿ ಆಯಾ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ಲು. ಯಾವಾಗ? ಆಗಿನ ಕಾಲಗಳಲ್ಲಿ.
ಈ ಕಾಲಘಟ್ಟದಲ್ಲಿ ನವರಾತ್ರಿಯ ಆಚರಣೆಗಳನ್ನು ನಾವು ಆಚರಣೆ ಮಾಡುವಂಥದ್ರಿಂದ ನಮ್ಮ ದೈನಂದಿನವಾಗಿರ್ತಕ್ಕಂತಹ ಜೀವನಗಳಲ್ಲಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಿರಬಹುದು, ಕಾಳರಾತ್ರಿಯನ್ನು ಆರಾಧನೆ ಮಾಡುವುದರಿಂದ ನಮ್ಮಲ್ಲಿ ಇರುವಂಥ ಶತ್ರುಕಾಟಗಳು ಅನ್ನುವಂಥದ್ದು ಹೋಗ್ತದೆ. ಹಾಗೆ 9 ದಿನಗಳ ಕಾಲ 9 ದೇವಿಯನ್ನು ಆರಾಧನೆ ಮಾಡುವುದರಿಂದ ನಮ್ಮಲ್ಲಿ ಎಲ್ಲ ಚೈತನ್ಯಗಳು ಅನ್ನುವಂಥದ್ದು ತುಂಬಿಕೊಳ್ತದೆ. ಹೇಗೆ ನಮ್ಮ ಮೊಬೈಲ್ ಆಗಿರಬಹುದು ಅಥವಾ ಬೇರೆ ಇನ್ಯಾವುದೋ ಗಣಕಯಂತ್ರಗಳಾಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅವೆಲ್ಲವನ್ನು ಹೇಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇವೋ ಹಾಗೆ ವರ್ಷದಿಂದ ವರ್ಷಕ್ಕೆ ಮನುಷ್ಯನನ್ನು ಶುದ್ಧೀಕರಿಸುವಂಥದ್ದು, ಹಾಗೆ ಮನುಷ್ಯನಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಕೊಡುವಂತಹ ಕಾಲ ಯಾವುದು ಅಂತ ಕೇಳಿದರೆ 9 ರಾತ್ರಿಗಳು. ನಿಷೀಧ ಕಾಲದಲ್ಲಿ ಇಲ್ಲಿ ಇನ್ನೊಂದು ನವರಾತ್ರಿಯಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ನಿಷೀಧ ಕಾಲದಲ್ಲಿ ದೇವರನ್ನು ಆರಾಧನೆ ಮಾಡುವುದಿಲ್ಲ, ಅಂದರೆ ರಾತ್ರಿ ಕಾಲದಲ್ಲಿ ದೇವರನ್ನು ಆರಾಧನೆ ಮಾಡುವುದಿಲ್ಲ. ಆ ಆರಾಧನೆ ಮಾಡುವಂಥ ಕಾಲ ಯಾವುದು ಅಂತ ಕೇಳಿದರೆ ಈ ನವರಾತ್ರಿ ಉತ್ಸವಗಳಲ್ಲಿ ಮಾತ್ರ ತಾಯಿಯನ್ನು ನಿಷೀಧ ಕಾಲದಲ್ಲಿ ಆರಾಧನೆ ಮಾಡ್ತಾರೆ. ಹಾಗಾಗಿ ಈ 9 ರಾತ್ರಿಗಳು ಅನ್ನುವಂಥದ್ದು ಬಹಳಷ್ಟು ವಿಶೇಷ ಶಕ್ತಿಗಳನ್ನು ಒಳಗೊಂಡಂಥದ್ದು. ಯಾಕೆ ಅಂತ ಕೇಳಿದರೆ ನೋಡಿ, ಸತ್ತಂತಹ ಕಾಲ ಮತ್ತು ಆ ದೇವಿಯು ಅವತರಿಸಿದಂತಹ ಕಾಲ, ಈ ಒಂದು ಕಾಲಘಟ್ಟದಲ್ಲಿ ದೇವಿಯ ಶಕ್ತಿ ಅನ್ನುವಂಥದ್ದು ಅತಿ ತೀಕ್ಷ್ಣವಾಗಿರ್ತದೆ, ಅನುಗ್ರಹಪ್ರದವಾಗಿರ್ತದೆ. ಆದ ಕಾರಣದಿಂದ ಈ ನವರಾತ್ರಿ ಉತ್ಸವಗಳನ್ನು ಅತಿ ವಿಜೃಂಭಣೆಯಿಂದ ಮೊದಲು ನಮಗೆ ತೃಪ್ತಿಯಾಗುವಂತೆ ಆ ದೇವಿಯನ್ನು ಅಲಂಕಾರ ಮಾಡಿ ಮನಸ್ಸನ್ನು ಒಂದೇ ಕ್ಷೇತ್ರದಲ್ಲಿ ಒಂದೇ ಸ್ಥಳದಲ್ಲಿ ನಾವು ಮಾಡುವಂಥ ಪೂಜೆಯ ದೇವಿಯ ಚಿತ್ತದಲ್ಲಿ ಆ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳಿ. ಮಾಡಿದಾಗ ನಮ್ಮ ಕುಟುಂಬದಲ್ಲಿರುವಂಥ ದೋಷಾದಿಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಹಾಗಾದರೆ ಇದನ್ನು ವಿಜೃಂಭಣೆಯಿಂದ ಮಾಡುವಂಥದ್ದೆಲ್ಲ ಹೇಗೆಲ್ಲ ಮಾಡಬಹುದು ಅಂತ ಕೇಳಿದರೆ, ವಿಶೇಷವಾಗಿ ಪ್ರತಿನಿತ್ಯವೂ ಸಮೇತ ಚಂಡಿಕಾ ಪಾರಾಯಣವನ್ನು. ಯಾಕೆ ಅಂತ ಕೇಳಿದರೆ ದೇವರ ಮಂತ್ರಗಳಲ್ಲಿ ಏನನ್ನು ಹೇಳಿದ್ದಾರೆ ಅಂತ ಕೇಳಿದರೆ ಈ ಪಾರಾಯಣಗಳಲ್ಲಿ ಹೇಳಿರುವಂಥದ್ದೇ ದೇವಿಯ ಕಥೆಗಳನ್ನು. ಆ ಸಪ್ತಶತಿಯಲ್ಲಿ 700 ಮಂತ್ರಗಳಲ್ಲೂ ಮೊದಲು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ಸ್ವರೂಪಗಳು ಹೇಗೆಲ್ಲ ಆ ರಾಕ್ಷಸರನ್ನು ಕೊಂದರು ಮತ್ತು ಯಾವ ರೀತಿಯಾಗಿ ಆ ದೇವರನ್ನು ಸ್ತುತಿಸಿದ್ರು, ಆ ದೇವರನ್ನು ಯಾಕೆ ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋದರು ಅನ್ನುವಂಥದ್ದೆಲ್ಲ ವಿಷಯಗಳು ನಮಗೆ ಇಲ್ಲಿ ತಿಳಿತಾ ಹೋಗ್ತದೆ. ಮತ್ತು ಅದನ್ನು ಆರಾಧನೆ ಮಾಡೋದ್ರಿಂದ ಆ ಎಲ್ಲ ಶಕ್ತಿಗಳು, ಆ ದೇವಿಯ ಅನುಗ್ರಹಗಳು ಅನ್ನುವಂಥದ್ದು ನಮಗೆ ಬರ್ತಾ ಹೋಗ್ತದೆ. ಈ ಕಾಳರಾತ್ರಿ ಅನ್ನುವಂಥದ್ದು ಚಂಡಿಕೆ ಅನ್ನುವಂಥವಳು ಅವರನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಅತೀ ಕೋಪಕ್ಕೆ ಹೋಗ್ತಾಳಂತೆ. ಯಾಕೆ ಅಂತ ಕೇಳಿದರೆ ಅವರನ್ನು ಸಂಹಾರ ಮಾಡಲಿಲ್ಲ ಅಂತ ಆದರೆ ದೇವಾನುದೇವತೆಗಳೆಲ್ಲರೂ ಸಮೇತ ದೇವಾನುದೇವತೆಗಳಿಗೆ ಉಳಿಗಾಲ ಇಲ್ಲದಲೇ ಇರುವಂಥ ಕಾರಣದಿಂದ ಇವರನ್ನು ಸಂಹಾರ ಮಾಡಲೇಬೇಕು ಅಂತ ಹೇಳಿ ಆ ಚಂಡಿಕೆ ದೇವಿಯ ಮನಸ್ಥಿತಿ ಅನ್ನುವಂಥದ್ದು ಬರ್ತದೆ. ಆ ಸಂದರ್ಭದಲ್ಲಿ ಅವಳು ಚಂಡಿಕಾ ಪಾನಮುತ್ತಮ ಅಂತ ಹೇಳಿದರೆ ಮದ್ಯಪಾನಾದಿಗಳನ್ನು ಅವಳು ಮಾಡಿ ಮಾಂಸಾಹಾರಗಳನ್ನು ತಿಂದು ತಮೋವರ್ಣ ಉಳ್ಳಂತಹ ವಸ್ತುಗಳನ್ನು ಭಕ್ಷಣೆ ಮಾಡಿ ಅವರನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾರೆ. ವೀಕ್ಷಕರೇ, ಯಾಕೆ ಇವಳು ಮದ್ಯಪಾನಾದಿಗಳನ್ನಾಗಿರಬಹುದು ಅಥವಾ ತಮೋವರ್ಣದ ಮಾಂಸಾಹಾರಗಳನ್ನು, ಮಧುಮಾಂಸೋಪಹಾರಿಣಿ ಮಾಂಸಾದಿಗಳನ್ನೆಲ್ಲ ಯಾಕೆ ಭಕ್ಷಣೆ ಮಾಡಿದ್ಲು ಅಂತ ಕೇಳಿದರೆ, ಎಲ್ಲರೂ ಸಮೇತ ತಾಯಿಗೆ ಮಕ್ಕಳೇ. ಒಬ್ಬ ಮಗು ಸಿಟ್ಟಿತ್ತು ಅಂತಾದರೆ ಇನ್ನೊಬ್ಬ ಮಗುವಿಗೆ ಸಾತ್ವಿಕವಾಗಿದೆ ಅಂತಂದರೆ, ಅದು ಸೈಲೆಂಟ್ ಆಗಿದೆ ಅಂತಾದರೆ ಸಿಟ್ಟಿದ್ದಂಥ ಮಗುವಿಗೆ ತನ್ನ ತಾಯಿ ಹೊಡೆಯುವುದಿಲ್ಲ. ಶಿಕ್ಷಣವನ್ನು ಆ ಕಾಲಕ್ಕೆ ಕೊಟ್ಟು ಅವಳನ್ನು ಸಲಹುತ್ತಾಳಂತೆ. ಆದರೆ ಈ ರಾಕ್ಷಸರು ಏನು ಅಂತ ಕೇಳಿದರೆ, ಇನ್ನು ಇದು ಅವನತಿಗೆ ಹೋಗ್ತದೆ ಅಂತ ಕಾರಣದಿಂದ ಆ ಸಂದರ್ಭದಲ್ಲೂ ನನಗೆ ಆ ಒಂದು ರಾಕ್ಷಸರ ಮೇಲೆ ಕರುಣೆ ಬರಬಾರ್ದನ್ನುವಂಥ ದೃಷ್ಟಿಯಿಂದ ಈ ತಮೋವರ್ಣ ಉಳ್ಳಂತಹ ಆಹಾರಗಳನ್ನು, ತದನಂತರದಲ್ಲಿ ಈ ತನ್ನ ಬುದ್ಧಿ ಅನ್ನುವಂಥದ್ದು ಸೀಮಿತದಲ್ಲಿರಬಾರ್ದು, ಏಕಾಗ್ರತೆಯಿಂದ ಅವರನ್ನು ಮಾತ್ರ ಸಂಹಾರ ಮಾಡುವಂಥ ಮನಸ್ಥಿತಿ ಅನ್ನುವಂಥದ್ದು ನನ್ನಲ್ಲಿ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವೆಲ್ಲವನ್ನು ಮಾಡಿ ಅವಳನ್ನು ಸಂಹಾರ ಮಾಡಿದ್ರು ಅಂತ ಹೇಳಿ. ಆದರೆ ಈಗಿನ ಕಾಲಘಟ್ಟದಲ್ಲಿ ಅವೆಲ್ಲವನ್ನು ಮೋಜಿಗಾಗಿ ಬಳಸ್ತಿರುವಂಥದ್ದು ಇವೆಲ್ಲ ದುಃಖಕರವಾಗಿರ್ತಕ್ಕಂತಹ ಸಂಗತಿಗಳು. ಯಾಕೆ ಅಂದರೆ ಯಾವಾಗ ರೌದ್ರ ರೂಪಕ್ಕೆ ಹೋಗ್ತಾರೆ ಆಗ ಅವರನ್ನು ಸಂಹಾರ ಮಾಡಲಿಕ್ಕಾಗ್ತದೆ. ಇಲ್ಲ ಅಂತ ಕೇಳಿದರೆ ವಧೆ ಮಾಡುವಂಥ ಸಂದರ್ಭದಲ್ಲೂ ತಾಯಿಗೆ ಕರುಣೆ ಅನ್ನುವಂಥದ್ದು ಬಂದು ಅವರನ್ನು ರಕ್ಷಣೆ ಮಾಡಿ ಆಳು ಅನ್ನುವಂಥ ದೃಷ್ಟಿಯಿಂದ ತಾಯಿಯೇ ಈ ತಮೋವರ್ಣ ಸ್ವರೂಪವನ್ನು ಧಾರಣೆ ಮಾಡಿ ತಮೋವರ್ಣ ಉಳ್ಳಂಥ ಆಹಾರಗಳನ್ನು ಭಕ್ಷಿಸಿ ಅವರನ್ನು ಸಂಹಾರ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ನೆನೆಸಬೇಕಾಗಿರ್ತಕ್ಕಂಥ ವಿಷಯಗಳು. ಹಾಗಾಗಿ ತಾಯಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಅವತ್ತಿನ ದಿನ ವಿಶೇಷವಾಗಿ ಯಾವುದೇ ರೀತಿ ಮಾಂಸವನ್ನು ಅಥವಾ ಮದ್ಯಪಾನಾದಿಗಳನ್ನು ಅಥವಾ ಇನ್ಯಾವುದೇ ಕೆಲಸಗಳನ್ನು ಮಾಡದಲೇ ಕೇವಲ ಆ ತಾಯಿಯ ಭಕ್ತಿಗಾಗಿ ಮಾತ್ರ ಅಥವಾ ಆ ತಾಯಿಯ ಅನುಗ್ರಹಕ್ಕಾಗಿ ಮಾತ್ರ. ಯಾಕಂದರೆ ತಾಯಿ ಒಲಿಯೋದು ಭಕ್ತಿಗೆ ಮಾತ್ರ. ನಾವು ತಂದಂಥ ಎಷ್ಟೋ ಹಣದಿಂದನೋ ಅಥವಾ ವೈಭವವಾಗಿರ್ತಕ್ಕಂಥ ವಜ್ರವೈಡೂರ್ಯಗಳಿಂದ ತಾಯಿ ಒಲಿಯೋದಿಲ್ಲ. ಅವಳು ಒಲಿಯುವಂಥದ್ದು ಭಕ್ತಿಗೆ ಮಾತ್ರ. ಯಾಕೆ ಅಂತ ಕೇಳಿದರೆ ಆ ತಾಯಿಗೆ ಭಕ್ತಿ
ಭಕ್ತಿ ಒಂದೇ ಶಕ್ತಿ, ಭಕ್ತರ ಭಕ್ತಿಯೇ ದೇವರಿಗೆ ಶಕ್ತಿ ಅಂತ ಹೇಳಿ. ಹಾಗಾಗಿ ಈ ನವರಾತ್ರಿ ಸುಸಂದರ್ಭದಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡಿ, ಈ ಕಾಳರಾತ್ರಿ ಎನ್ನುವಂತಹ ದೇವಿಯ ಒಂದು ಸುಸಂದರ್ಭವಾಗಿರ್ತಕ್ಕಂತಹ ಇವತ್ತು ಪ್ರಾತಃ ಕಾಲದಲ್ಲಿ ಎಲ್ಲರೂ ಬೆಳಗ್ಗೆ ನಿತ್ಯಕರ್ಮಗಳನ್ನು ಪೂರೈಸಿಕೊಂಡು ದೇವರನ್ನು ಕಲಶದಲ್ಲಿ ಆವಾಹನೆಯನ್ನು ಮಾಡಿ, ಆ ಕಲಶದ ವಿಚಾರಗಳು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ವಿಷಯಗಳು. ಎಷ್ಟೋ ಜನಕ್ಕೆ ಕಲಶದ ವಿಷಯಗಳು ಅನ್ನುವಂಥದ್ದು ಗೊತ್ತಿರುವುದಿಲ್ಲ, ಯಾಕೆ ಕಲಶವನ್ನು ಇಡ್ತಾರೆ ಅಂತ ಹೇಳಿ. ದೇವರನ್ನು ನಾವು ವಿಧ ವಿಧವಾಗಿ ಆರಾಧನೆ ಮಾಡ್ತೇವೆ. ಇನ್ನು ಶಾಸ್ತ್ರೀಯವಾಗಿ ನೋಡಿದಾಗ ಯಾವ್ಯಾವ ರೀತಿ ಆರಾಧನೆ ಮಾಡ್ತೇವೆ ಅಂತ ಕೇಳಿದರೆ, ಒಂದು ಭೂತತ್ವದಲ್ಲಿ, ಒಂದು ಜಲತತ್ವದಲ್ಲಿ, ಇನ್ನೊಂದು ಅಗ್ನಿತತ್ವದಲ್ಲಿ. ಈ ಜಲತತ್ವ ಅಂತ ಹೇಳಿದರೆ ಕಲಶದಲ್ಲಿ ನೀರನ್ನು ಹಾಕಿ ಭಾರತ ದೇಶದಲ್ಲಿ ಹರಿಯುವಂಥ ಎಲ್ಲ ನದಿಗಳ ಸ್ಮರಣೆಯನ್ನು ಮಾಡಿ ಅದರಲ್ಲಿ ಆವಾಹನೆ ಮಾಡುವಂಥದ್ದು. ಅರ್ಥಾತ್ ಕಲಶ ಅನ್ನುವಂಥದ್ದು ಭೂಮಿಗೆ ಸ್ಪರ್ಶವಾಗಿರಬೇಕಂತೆ. ಆ ಕಲಶ ಇಡುವಂಥದ್ದು ಹೇಗಿಡಬೇಕು ಅಂತ ಕೇಳಿದರೆ, ಭೂಮಿಯ ಮೇಲೆ ಮೊದಲು ರಂಗವಲ್ಲಿಯನ್ನು ಹಾಕಬೇಕು, ಅಷ್ಟದಳ ಪದ್ಮವನ್ನು ಹಾಕಬೇಕು. ಯಾಕೆ ಅಂತ ಕೇಳಿದರೆ, ದೇವರಿಗೆ ಕುತ್ಕೊಳ್ಳಿಕ್ಕೆ ಆಸನ ಯಾವುದು ಅಂತ ಕೇಳಿದರೆ ಇದೇ ಮಂಡಲಗಳೇ ಆಸನವಂತೆ. ಆ ಮಂಡಲದಲ್ಲಿ ಬಂದು ಸನ್ನಿಹಿತರಾಗ್ತಾರಂತೆ. ಹಾಗಾಗಿ ಮಂಡಲವಿಲ್ಲದ ಪೂಜೆ ಅದು ಪೂರ್ಣವಾಗುವುದಿಲ್ಲ. ಆ ಕೆಲವೊಂದು ರಾಕ್ಷಸರು ಆ ಪೂಜೆಯ ಫಲವನ್ನು ಅಪಹರಿಸ್ತಾರೆ ಅನ್ನುವಂತಹ ಒಂದು ವಾಕ್ಯವೂ ಉಂಟು. ಹಾಗಾಗಿ ಅಷ್ಟದಳ ಪದ್ಮವನ್ನು ಹಾಕಿ ಅದರ ಮೇಲೆ ಬಾಳೆ ಎಲೆಯೋ ಅಥವಾ ಶಕ್ತಿ ಇಲ್ಲದಿದ್ದರೆ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಧಾನ್ಯ ರಾಶಿಯನ್ನು ಹಾಕಬೇಕು. ಧಾನ್ಯ ರಾಶಿ ಅಂತ ಹೇಳಿದರೆ ತಂಡುಲ ಅನ್ನುವಂಥದ್ದು ಸರ್ವ ಸೌಭಾಗ್ಯ. ತಂಡುಲ ಅನ್ನುವಂಥದ್ದು ಸೌಭಾಗ್ಯವನ್ನು ಉಂಟು ಮಾಡ್ತದೆ. ತಂಡುಲ ಅಂತ ಹೇಳಿದರೆ ಅಕ್ಕಿಯನ್ನು ಕಲಶದ ಮೇಲೆ ಇಟ್ಟು ಅದರ ಮೇಲೆ ಪುನಃ ದರ್ಭಾಸನವನ್ನು ಹಾಕಿ ಅದರ ಮೇಲೆ ಕಲಶವನ್ನು ಇಟ್ಟು ಕಲಶದಲ್ಲಿ ಧೂಪಗ್ರಹಣಾದಿಗಳನ್ನು ಮಾಡಿ, ಕಲಶದ ಯಾವುದಾದ್ರೂ ಕಲಶದ ಒಳಗಡೆ ಏನಾದರೂ ಚ್ಯುತಿ ಉಂಟೋ, ಕಲಶ ಹಾಕಿದಂಥ ನೀರು ನಿಲ್ತದೆಯೋ ಇಲ್ವೋ ಅನ್ನುವಂಥದ್ದನ್ನೆಲ್ಲ ಚಿಂತನೆ ಮಾಡಿಕೊಂಡು ಆ ಧೂಪಗ್ರಹಣ ಮಾಡಿ ನಂತರದಲ್ಲಿ ಅದಕ್ಕೆ ಜಲಪೂರಣವನ್ನು ಮಾಡಿ ಅದರ ಮೇಲೆ ಪಂಚಪಲ್ಲವಗಳನ್ನು ಅಥವಾ ಆ ನೀರಿಗೆ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು, ಅಕ್ಷತೆ ಕಾಳು ಇತ್ಯಾದಿ ಚಿಲ್ಲರೆ ಕಾಯಿನ್ಸನ್ನೆಲ್ಲ ಹಾಕಿ ಅದರಲ್ಲಿ ನೀರನ್ನು ತುಂಬಿಸಿ, ನೀರನ್ನು ತುಂಬಿಸಿ ನಂತರದಲ್ಲಿ ತೆಂಗಿನ ಪಂಚಪಲ್ಲವಗಳು ಅಂಥೇಳಿ 5 ಪಲ್ಲವಗಳು, 5 ಮಾವಿನ ಕುಡಿ, ಹಲಸಿನ ಕುಡಿ ಅಥವಾ ಇನ್ನು ಬೇರೆ ಬೇರೆಯಾಗಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಉಲ್ಲೇಖ ಉಂಟು. ಆ ಎಲ್ಲ ಪಲ್ಲವಗಳು ಆ ಕುಡಿಯನ್ನು ಅದರ ಮೇಲೆ ಇಟ್ಟು ನಂತರದಲ್ಲಿ ತೆಂಗಿನಕಾಯಿಯನ್ನು ಇಡುವಂಥದ್ದು, ನಂತರದಲ್ಲಿ ವಸ್ತ್ರವನ್ನು ಇಡುವಂಥದ್ದು, ಅಲಂಕಾರಾದಿಗಳಿಗಾಗಿ ಆಭರಣಗಳನ್ನು ಹಾಗೆ ಹೂವನ್ನು ಅಲಂಕಾರ ಮಾಡಿ ಆ ದೇವರನ್ನು ಆವಾಹನೆ ಮಾಡುವಂಥದ್ದು. ಯಾಕೆ ಇದಿಷ್ಟನ್ನು ಮಾಡುವುದು ಅಂತ ಕೇಳಿದರೆ, ಆ ಕೆಳಗಡೆ ಇರುವಂಥದ್ದು ಆ ಅಷ್ಟದಳ ಅನ್ನುವಂಥದ್ರಲ್ಲಿ ತಾಯಿ ನಿಂತಿರ್ತಾಳೆ, ಅವಳ ಪಾದವಂತೆ. ನಂತರದಲ್ಲಿ ಆ ಕಲಶ ಅನ್ನುವಂಥದ್ದು ಆ ತಾಯಿಯ ದೇಹ ಅಂತೆ. ಆ ನಂತರದಲ್ಲಿ ತೆಂಗಿನಕಾಯಿ ಅನ್ನುವಂಥದ್ದು ಆ ತಾಯಿಯ ತಲೆಯ ಸ್ವರೂಪ ಆಗ್ತದೆ. ಆ ಪಂಚಪಲ್ಲವ ಅನ್ನುವಂಥದ್ದು ಆ ತಾಯಿಯ ಕೇಶರಾಶಿ ಆಗ್ತದೆ. ನಂತರದಲ್ಲಿ ಆ ಅಲಂಕಾರಿಕ ವಸ್ತುಗಳು ಅನ್ನುವಂಥದ್ದು ಆ ಒಂದು ಕಲಶಕ್ಕೆ ಶೋಭೆಯನ್ನು ತಂದುಕೊಡ್ತದೆ. ಇವೆಲ್ಲವನ್ನು ಸೇರಿ ಅದರ ಮೇಲೆ ದರ್ಭದ ಪವಿತ್ರವನ್ನು ಇಟ್ಟಾಗ ಅಲ್ಲಿ ಆ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳು, ಚೈತನ್ಯ ಅನ್ನುವಂಥದ್ದು ಅದರಲ್ಲಿ ಉಂಟಾಗ್ತದೆ. ಆಗ ಆ ದೇವರಲ್ಲಿ ವರುಣನನ್ನು ಆವಾಹನೆ ಮಾಡಿ, ಜಲಾಧಿಪನಾಗಿರ್ತಕ್ಕಂಥ ವರುಣನನ್ನು ಆವಾಹನೆ ಮಾಡಿ, ತದನಂತರದಲ್ಲಿ ಧೂಪದೀಪ ನೈವೇದ್ಯಾದಿಗಳು ಹಾಗೆ ಪೀಠಪೂಜೆ, ಅಂಗಪೂಜೆಯನ್ನೆಲ್ಲ ಮಾಡಿ ಆ ದೇವಿಯನ್ನು ಆವಾಹನೆ ಮಾಡಿ ಆ ದೇವರನ್ನು ಆ ಕಲಶದಲ್ಲಿ ಸನ್ನಿಹಿತಳನ್ನಾಗಿ ಮಾಡಿ ಅವಳಿಗೆ ವಿಧ ವಿಧವಾಗಿರ್ತಕ್ಕಂಥ ಪೂಜೆಗಳನ್ನು, ವಿಧ ವಿಧವಾಗಿರ್ತಕ್ಕಂಥ ಅರ್ಚನೆಗಳನ್ನು ಮಾಡಿ ಅವಳನ್ನು ಸಂತುಷ್ಟಿಪಡಿಸುವಂಥದ್ದು. ಕಲಶವನ್ನು ಸುಮ್ಮನೆ ಯಾವುದೋ ಕಲಶವನ್ನು ಇಡುವುದಿಲ್ಲ. ಆ ಕಲಶವನ್ನು ಇಡುವಾಗಲೂ ಸಮೇತ ಅದು ಶುಭ್ರವಾಗಿರಬೇಕು, ಅದರಲ್ಲಿ ಯಾವುದೇ ಕಲೆಗಳಿರಬಾರ್ದು ಅನ್ನುವಂಥದ್ದೆಲ್ಲ ಉಂಟು. ಹಾಗಾಗಿ ಶಾಸ್ತ್ರವನ್ನು ನೋಡ್ತಾ ಹೋದಷ್ಟು ನಮಗೆ ತಿಳ್ಕೊಳ್ಳುವಂಥದ್ದಿದೆ. ಹಾಗಾಗಿ ಇವತ್ತಿನ ದಿನ ಕಲಶದ ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗುವ. ಹಾಗೆ ಈ ರೀತಿಯಾಗಿ ದೇವರನ್ನು ಅರ್ಚನೆ ಮಾಡಿ ನಂತರದಲ್ಲಿ ಸಾಯಂಕಾಲದಲ್ಲಿ ಅಮ್ಮನವರನ್ನು ಅರ್ಚನೆಗಳಿಂದ, ಅದರಲ್ಲಿ ಲಲಿತಾ ಸಹಸ್ರನಾಮ, ದುರ್ಗಾ ಪರಮೇಶ್ವರಿಯ ದುರ್ಗಿಯ ಅಷ್ಟೋತ್ತರ ಶತನಾಮಾವಳಿ ಇವುಗಳನ್ನು ದೇವರನ್ನು ಹೂವಿನಿಂದ ಅರ್ಚನೆ ಮಾಡುವಂಥದ್ದು, ಕುಂಕುಮದಿಂದ ಅರ್ಚನೆ ಮಾಡುವಂಥದ್ದು ಮಾಡಿ ಧೂಪದೀಪ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿ ದೇವಿಗೆ ಸಂಬಂಧಿತವಾಗಿರ್ತಕ್ಕಂತಹ ಹಾಡು ಅಥವಾ ಭಜನೆಗಳನ್ನು ಮಾಡಿ ಅವಳನ್ನು ಸಂತೃಪ್ತಿಪಡಿಸಿ ನೈವೇದ್ಯಾದಿಗಳನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಆ ಪ್ರಸಾದವನ್ನು ಭಕ್ಷಣೆ ಮಾಡುವಂಥದ್ದು ಈ ಕಾಳರಾತ್ರಿಯ ಪೂಜೆಯನ್ನು ಮಾಡುವಂತಹ ವಿಧಿವಿಧಾನಗಳು. ಹಾಗಾಗಿ ಈ ಕಾಳರಾತ್ರಿಯನ್ನು ಆರಾಧನೆ ಮಾಡಿ ಕುಟುಂಬದಲ್ಲಿರುವಂತಹ ಎಲ್ಲ ದುರ್ಭಿಕ್ಷಗಳನ್ನು ದೂರೀಕರಿಸುವಂಥ ಯೋಗಯೋಗ್ಯತೆಗಳನ್ನು ತಾಯಿ ಕೊಟ್ಟು ನಮ್ಮೆಲ್ಲರನ್ನ ಕಾಪಾಡಲಿ. ಈ ನವರಾತ್ರಿ ಅನ್ನುವಂಥದ್ದು ವಿಶೇಷವಾಗಿ
ತಮ್ಮ ಶತ್ರುಕಾಟ ಇರುವಂಥ ಯಾವ ಭಕ್ತರಾದರೂ ಸಮೇತ ಆ ಶತ್ರುಕಾಟ ಅನ್ನುವಂಥದ್ದು ಹೋಗಿ ಅವರಿಗೆ ಇಪ್ಸಿತವಾಗಿರ್ತಕ್ಕಂತಹ ಫಲಗಳನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತೇವೆ. ಹಾಗೆ ಇನ್ನು ಈ ನವರಾತ್ರಿ ಉತ್ಸವಗಳಲ್ಲಿ ವಿಶೇಷವಾಗಿ ಆ ದೇವಿಯ ಸ್ವರೂಪದಲ್ಲಿ ಆ 9 ದಿನಗಳ ಕಾಲ ಪಟ್ಟದಲ್ಲಿ ಕೂರಿಸಿದಂಥ ದೇವಿಯ ಸ್ವರೂಪಗಳಲ್ಲಿ ಅವಳ ಪಾದದ ಸ್ಪರ್ಶತೆಗೆ ಕೆಲವೊಂದು ದಿನ ಸರಸ್ವತಿ ಪೂಜೆ, ಆ ಸರಸ್ವತಿ ಪೂಜೆಯ ವಿಶೇಷ ದಿನದಂದು ಆ ಮನೆಯಲ್ಲಿ ಓದುವಂಥ ಪುಸ್ತಕಾದಿಗಳನ್ನು, ಮಕ್ಕಳು ಓದುವಂಥ ಪುಸ್ತಕಗಳನ್ನೆಲ್ಲ ಈ ಕಾಲಘಟ್ಟದಲ್ಲಿ ಇಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡುವಂಥದ್ದು ಅಥವಾ ಹಿಂದೂ ಧರ್ಮಗಳ ಕಥೆ ಸಾರಾಂಶಗಳಿರುವಂಥದ್ದು, ವೇದಗಳು, ಹಾಗೆ ದೇವಿಯ ವ್ರತಗಳು, ಇವೆಲ್ಲವನ್ನು ಆ ಪುಸ್ತಕಗಳನ್ನು ಅಲ್ಲಿ ಸರಸ್ವತಿಯ ಪಾದಚರಣಗಳಿಗೆ ಅರ್ಪಣೆ ಮಾಡಿ ಅದನ್ನು ಆಚರಣೆ ಮಾಡುವಂಥದ್ದು, ಶಸ್ತ್ರಗಳನ್ನಿಟ್ಟು ಪೂಜೆ ಮಾಡುವಂಥದ್ದೆಲ್ಲ ಇದೆ. ಅದ್ರ ಬಗ್ಗಾಗಿ ನಾಳೆ ವಿಚಾರಗಳನ್ನು ತಿಳಿದುಕೊಳ್ಳುವ. ಇವತ್ತಿನ ದಿನ ನಮ್ಮಲ್ಲಿರುವಂತಹ ತಮೋವರ್ಣವನ್ನು, ಯಾಕೆ ಅಂದರೆ ಕಾಳರಾತ್ರಿ ಅಂತ ಹೇಳಿದರೆ ಕಪ್ಪು ಅಂತ ಹೇಳಿ, ಕಪ್ಪು ಅನ್ನುವಂಥ ವಸ್ತುವಿನ ಅರ್ಥ ಏನು ಅಂತ ಕೇಳಿದರೆ ಕೆಟ್ಟದ್ದು ಅಂತ ಹೇಳಿ. ನಮ್ಮ ಮನೆಯಲ್ಲೆಲ್ಲ ಹಿರಿಯರು ಹೇಳ್ತಾರೆ, ಹೊರಗಡೆ ಹೋಗಬೇಕಾದ್ರೆ ನೋಡಪ್ಪ ಕಪ್ಪು ಬಣ್ಣ ಹಾಕ್ಕೊಂಡು ಹೋಗಬೇಡ, ಆ ಕಪ್ಪು ಬಣ್ಣ ಅನ್ನುವಂಥದ್ದು ಕೆಟ್ಟದ್ದು ಅಂತೇಳಿ. ಯಾಕೆ ಅಂದರೆ ಈ ತಮೋ ಅಂತ ಹೇಳಿದರೆ ರೌದ್ರ ರೂಪ, ಸಿಟ್ಟಿರುವಂಥದ್ದು, ಕಪ್ಪು ಅಂದರೆ ಕೆಟ್ಟದ್ದು, ಆ ಕಪ್ಪನ್ನು ಬಳಸಬಾರ್ದು ಅಂತ ಹೇಳಿ. ಹಾಗೆ ಆ ತಮೋವರ್ಣವುಳ್ಳಂತಹ ಕಾಳರಾತ್ರಿ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕತ್ತಲನ್ನು ದೂರೀಕರಿಸುವಂಥ ಮುಖಾಂತರವಾಗಿ ಬೆಳಕಿನೆಡೆಗೆ ಆ ತಾಯಿ ನಮ್ಮನ್ನೆಲ್ಲ ಕರೆದುಕೊಂಡು ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡುವಂತೆ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು. ಯಾಕೆ ಅಂತ ಕೇಳಿದರೆ ನವರಾತ್ರಿಯನ್ನು ಬಿಟ್ಟು ಬೇರೆ ದಿನ ಇಷ್ಟು ವಿಶೇಷ ದಿನಗಳಿಲ್ಲ. ನೀವು ಯಾಕೆ ಪುನಃ ಪುನಃ ನಾವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇವೆ ಅಂತ ಕೇಳಿದರೆ, ಇನ್ನು ಈ ಕಾಲ ಬರಬೇಕಂತಾದರೆ ಮತ್ತೆ ಇನ್ನು 1 ವರ್ಷಗಳ ಕಾಲ ನಾವು ಕಾಯಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿರುವಂತಹ ಕೆಟ್ಟ ಶಕ್ತಿಗಳು ಹೋಗಲಿಕ್ಕೋಸ್ಕರವಾಗಿ ಈ ಕಾಳರಾತ್ರಿಯನ್ನು ನಾವು ಆರಾಧನೆ ಮಾಡಬೇಕು. ಎಷ್ಟು ಐತಿಹ್ಯಗಳನ್ನು ಹೊಂದಿದಂಥವಳು, ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಂಥವಳು, ಮನುಷ್ಯರಲ್ಲ ದೇವಾನುದೇವತೆಗಳಿಗೆ ತೊಂದರೆ ಕೊಡ್ತಿದ್ದಂಥವರನ್ನೆಲ್ಲ ಸಂಹಾರ ಮಾಡಿದಂತಹ ಈ ಕಾಳರಾತ್ರಿ. ಹಾಗಾಗಿ ಭಕ್ತರುಗಳಿಗೆ ಅವರ ಮನೆಯಲ್ಲಿರುವಂಥ ಶತ್ರುಕೃತವಾಗಿರ್ತಕ್ಕಂಥ ಯಾವುದೇ ಕೆಲಸ ಆಗಿರ್ಬೋದು ಅವುಗಳನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಇವಳಲ್ಲಿದೆ. ಮತ್ತು ಇವಳನ್ನು ಆರಾಧನೆ ಮಾಡಿ ತಾವೆಲ್ಲರೂ ಸಮೇತ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ. ಯಾಕೆ ಅಂತ ಕೇಳಿದರೆ ಈ ನವರಾತ್ರಿ ಉತ್ಸವಾದಿಗಳು ಅನ್ನುವಂಥದ್ದು ಎಲ್ಲಿಂದ ಶುರುವಾಯಿತು ಅನ್ನುವಂಥದ್ದಕ್ಕೆ ಸರಿಯಾದ ಗಣನೆಯೇ ಇಲ್ಲ, ಅಷ್ಟು ಪುರಾತನವಾಗಿರ್ತಕ್ಕಂಥದ್ದು. ಈ ಹಿಂದೆ ನವರಾತ್ರಿ ಉತ್ಸವಗಳು ಅನ್ನುವಂಥದ್ದು ಅನಾದಿ ಕಾಲದಿಂದ ಬಂದಂಥದ್ದು. ಆ 9 ದಿನಗಳು ಸಮೇತ ಪುರಾತನ ಹಿಂದೂ ಧರ್ಮದ ಪುರಾತನವಾಗಿರುವಂತಹ ಹಬ್ಬ ಯಾವುದು ಅಂತ ಕೇಳಿದರೆ ಈ ನವರಾತ್ರಿ ಉತ್ಸವಗಳು ಅಂತ ಹೇಳಿ. ಆ ತಾಯಿಯ 9 ದಿನಗಳು ಯಾಕೆ ವಿಶೇಷ ಅಂತ ಕೇಳಿದರೆ ದೇಶಕ್ಕೆ ಮಾರಕನಾಗಿರುವಂಥದ್ದು. ಯಾವ್ಯಾವ ಲೋಕ, ಭೂಲೋಕ, ಸುವರ್ಲೋಕ, ದೇವಲೋಕ, ಪಾತಾಳ, ಅತಳ, ವಿತಳ, ಸುತಳ ಪಾತಾಳಗಳಲ್ಲೂ ಸಮೇತ ಈ 7 ಲೋಕಗಳಿಗೂ ಸಮೇತ ಈ ರಾಕ್ಷಸರು ಅನ್ನುವಂಥದ್ದು ತೊಂದರೆ ಕೊಡ್ತಾ ಇದ್ರು. ಅವ್ರು ಅಕಸ್ಮಾತ್ ಏನಾದರೂ ಈ ದುಷ್ಟರನ್ನು ಸಂಹಾರ ಮಾಡಿರಲಿಲ್ಲ ಅಂತಾದರೆ ನಾವೆಲ್ಲ ಈಗ ಜೀವನವನ್ನೇ ತಾಳ್ತಾ ಇರಲಿಲ್ಲ, ನಾವೆಲ್ಲ ಈ ದೇಶ ಅನ್ನುವಂಥದ್ದು ಹೋಗಿಬಿಡ್ತಿತ್ತು ಇಷ್ಟೊತ್ತಿಗೆ. ಹಾಗಾಗಿ ದುಷ್ಟರ ಕೈಯಲ್ಲಿ ಆ ಒಂದು ಅಧಿಕಾರ ಇತ್ತು ಅಂತಾದರೆ ಲೋಕದ ಜನರಿಗೆ ಕ್ಷೇಮ ಅನ್ನುವಂಥದ್ದು ಉಂಟಾಗೋದಿಲ್ಲ. ಆದ್ದರಿಂದ ಈ ಎಲ್ಲ ದೇವತೆಗಳು ಡಿಸೈಡ್ ಮಾಡಿಕೊಂಡು ಪೂರ್ಣ ಈ ಚಂಡಮುಂಡ ರಾಕ್ಷಸಾದಿಗಳನ್ನೆಲ್ಲ ಸಂಹಾರ ಮಾಡಿದ್ರು ಅಂಥೇಳಿ. ಹಾಗಾಗಿ ಆ ಎಲ್ಲವೂ ಸಮೇತ ಒಂದಾದ್ಮೇಲೆ ಒಂದನೇ ದಿನ ಈ ರೀತಿ, 2ನೇ ದಿನ ಈ ರೀತಿ ಆ ರೂಪವನ್ನು ಹೊಗಳುವಂಥದ್ದು. ನಾವು ಯಾಕೆ ಪ್ರತಿಯೊಂದು ದಿನ ಆ ಒಂದು ದೇವಿಯ ಸ್ತುತಿಸ್ತೇವೆ, ಅವಳ ಪೂರ್ವ ವೃತ್ತಾಂತವನ್ನು ಜಪಿಸ್ತೇವೆ, ಸ್ತುತಿಸ್ತೇವೆ ಅಂತ ಹೇಳಿದರೆ ಅವಳನ್ನು ನೆನಪು ಮಾಡಿಕೊಳ್ಳುವಂಥದ್ದು. ನಾವಿಲ್ಲಿ ಕುತ್ಕೊಂಡಿದ್ದೇವೆ, ನಾವಿವತ್ತು ಮನೆಯಲ್ಲಿ ಕುತ್ಕೊಂಡು ನಾವು ಹೆಂಡತಿ ಮಕ್ಕಳ ಜೊತೆ ಸಂಸಾರದಲ್ಲಿ ಸುಖಕರವಾಗಿ ಊಟವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಆ 9 ದುರ್ಗಿಯರ ಅವತಾರಗಳು ನಮ್ಮನ್ನು ಕಾಪಾಡಿದೆ ಅಂತೇಳಿ ಅರ್ಥ. ಇಲ್ಲ ಅಂತಾದರೆ ನಮ್ಮ ಜನ್ಮವೇ ಆಗ್ತಾ ಇರಲಿಲ್ಲ, ಮನುಷ್ಯ ಜನ್ಮ ಅನ್ನುವಂಥದ್ದೇ ಆಗ್ತಿರಲಿಲ್ಲ. ಹಾಗಾಗಿ ಈ ಒಂದು ಕಾರಣಗಳಿಂದ ನವರಾತ್ರಿಯನ್ನು ಹೆಚ್ಚು ವಿಜೃಂಭಣೆಯಿಂದ ನಡೆಸಬೇಕು. ಹೇಗೆ ನಾವು ಯಾವುದಾದ್ರೂ ಒಂದು ಕಷ್ಟದಲ್ಲಿದ್ವಿ ಅಂತ ಆದರೆ ಯಾರೋ ನಮ್ಮ ಸ್ನೇಹಿತ ವರ್ಗವೋ ಅಥವಾ ಮತ್ತೊಬ್ಬರು ಬಂದರೂ ನಮಗೆ ಸಹಾಯ ಮಾಡಿದರು ಅಂತಾದರೆ ಸಾಯುವ ತನಕ ನಾವು ಅವ್ರನ್ನ ಮರೆಯೋದಿಲ್ಲ ನಮ್ಮಲ್ಲಿ. ಯಾಕೆ ಅಂತ ಕೇಳಿದರೆ ಅವ್ರು ಮಾಡಿದಂಥ ಸಹಾಯ ಅಂತೇಳಿ. ಹಾಗಾಗಿ ನಮ್ಮ ಹುಟ್ಟನ್ನು ರಕ್ಷಣೆಯಾಗಿ ಕಾಯ್ತಾ ಇರುವಂಥವಳು ಯಾರು ಅಂತ ಕೇಳಿದರೆ ಈ ಕಾಳರಾತ್ರಿ ನವದುರ್ಗೆಯರು ಅನ್ನುವಂಥದ್ದಾದ್ದರಿಂದ ಈ ಒಂದು ನವರಾತ್ರಿಯಲ್ಲಿ ಎಲ್ಲ ಸನಾತನ ಹಿಂದೂ ಧರ್ಮದವರು ಸಮೇತ ವಿಶೇಷವಾಗಿ ನವರಾತ್ರಿ ಉತ್ಸವವನ್ನು ಆಚರಣೆಯನ್ನು ಮಾಡಬೇಕು. ಹಾಗೆ ಆ ದೇವರನ್ನು ನಾವು ಸ್ತುತಿಸಬೇಕು.
ಹಾಗೆ ಈ ಎಲ್ಲ ಕಥೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕೇ ಹೊರತು ಬೇರೆ ಯಾವುದೋ ಚಲನಚಿತ್ರದಲ್ಲಿ ಬರುವಂಥ ಹಾಡುಗಳನ್ನೆಲ್ಲ ಹೇಳ್ಕೊಡುವಂಥದ್ದು ತಪ್ಪಾಗ್ತದೆ. ಈ ವೃತ್ತಾಂತ ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ ಗೊತ್ತಾಯಿತು ಅಂತಾದರೆ ಅವರು ಮುಂದೆ ಜೀವಿತಾವಧಿಯಲ್ಲಿ ಅವರ ಜೀವನದಲ್ಲಿ ಸುಖಮಯವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಲಿಕ್ಕೆ ಅವರಿಗೆ ಕೆಲವೊಂದು ಪೂರ್ವವೃತ್ತಾಂತ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು ಈ ಮೂಲಕ ನಾವು ಎಲ್ಲ ಭಕ್ತ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ನವರಾತ್ರಿಯ ಸುಸಂದರ್ಭದಲ್ಲಿ ನಿಮ್ಮ ಮನೆಗಳಲ್ಲಿ ತುಪ್ಪದ ದೀಪಾದಿಗಳನ್ನು ಹಚ್ಚಿ ಆ ಹೂವಿನಿಂದ ಅರ್ಚನೆಯನ್ನು ಮಾಡಿ ಸಿಹಿ ತಿಂಡಿಗಳನ್ನು ನೈವೇದ್ಯಾದಿಗಳನ್ನು ಮಾಡಿ ದೇವಿಯ ಪ್ರಸಾದವನ್ನು ಎಲ್ಲರೂ ತೆಗೆದುಕೊಂಡು ಸಂತೃಪ್ತರಾಗಿರಬೇಕು ಅನ್ನುವಂಥದ್ದು ನಾವು ಈ ಮೂಲಕವಾಗಿ ನಿಮ್ಮೆಲ್ಲರಿಗೂ ಹೇಳ ಬಯಸ್ತೇವೆ. ಇಷ್ಟು ಹೊತ್ತುಗಳ ಕಾಲ ನವರಾತ್ರಿಯ ಸಪ್ತಮಂ ಕಾಳರಾತ್ರಿ ಚ 7ನೇ ದಿನವಾಗಿರ್ತಕ್ಕಂತಹ ಕಾಳರಾತ್ರಿ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇನ್ನು ನಾಳೆ ಮಹಾಗೌರಿಯ ವಿಷಯಗಳನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಸುಸಂದರ್ಭದಲ್ಲಿ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಮಹಾಕಾಳಿಯ ಸ್ವರೂಪವನ್ನು ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮುಖಾಂತರ ಹೇಳ್ತೇವೆ. ಒಳ್ಳೆಯದಾಗಲಿ.